ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಈ ದಿವಸ ಮೇಷರಾಶಿಯವರು ಹೊಸ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ. ಗ್ರಹಗತಿಯ ದೃಷ್ಟಿಯಿಂದ ಯಾವುದೇ ಕೆಲಸಗಳನ್ನು ಆರಂಭ ಮಾಡೋದಾದರೂ ಕೂಡ ನೀವು ರಾಹುಕಾಲವೊಂದನ್ನು ಬಿಟ್ಟು ಉಳಿದ ಸಮಯದಲ್ಲಿ ನಿಮ್ಮ ಹೊಸ ಕೆಲಸಗಳನ್ನು ಆರಂಭ ಮಾಡ್ಬೋದು. ಅದರಿಂದ ಯಶಸ್ಸನ್ನು ಪಡೀಲಿಕ್ಕೆ ಅವಕಾಶಗಳಿರತಕ್ಕಂಥದ್ದು. ಮನೆ ಬದಲಾವಣೆಯ ಬಗ್ಗೆ ಯೋಚನೆ ಬೇಡ. ಮನೆಯನ್ನೇನಾದರೂ ಬದಲಾಯಿಸಬೇಕು ಅಂತ ಇದ್ದರೆ ಈ ಕ್ಷಣದಲ್ಲಿ, ಈ ದಿನದಲ್ಲಿ ತಾತ್ಕಾಲಿಕವಾಗಿ ಅದು ಬೇಡ ಅಂತ ಹೇಳುವಂಥದ್ದಿದೆ. ತಂತ್ರಜ್ಞಾನದ ವಿಚಾರಕ್ಕೆ ಹಣದ ಖರ್ಚು, ಯಾವುದೋ ಒಂದು ಪದಾರ್ಥವನ್ನು ತಾಂತ್ರಿಕವಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ನೀವು ಒಂದಷ್ಟು ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಈ ದಿವಸದಲ್ಲಿ ಕಾಣುತ್ತೆ. ಸ್ಥಗಿತಗೊಂಡಿರತಕ್ಕಂತಹ ಕೆಲಸಗಳು ಮುಂದುವರಿಯುತ್ತೆ. ಯಾವ ಕೆಲಸಗಳು ಹಾಗೇ ನಿಂತೋಗಿದೆಯೋ, ಪ್ರಾರಂಭವಾಗಿ ನಿಂತೋಗಿದೆಯೋ ಅಂತಹ ಕೆಲಸಗಳು ಪುನರಾರಂಭವಾಗುವುದಕ್ಕೆ ಈ ದಿವಸ ಅವಕಾಶಗಳು ಇರತಕ್ಕಂಥದ್ದು. ಮಾನಸಿಕವಾದಂತಹ ಗೊಂದಲಗಳು ದೂರವಾಗುತ್ತೆ. ಮನಸ್ಸಿನಲ್ಲಿ ಹಲವಾರು ವಿಚಾರಗಳು ಸುಳಿದಾಡ್ತಾ ಇರುತ್ತೆ, ಅದು ಗೊಂದಲಕ್ಕೆ ಅವಕಾಶವಾಗಿರುತ್ತೆ. ಅಂತಹ ಒಂದಷ್ಟು ವಿಚಾರಗಳು ದೂರವಾಗಿ ಗೊಂದಲ ನಿವೃತ್ತಿ ಆಗ್ತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ವಿದ್ಯಾರ್ಥಿಗಳಿಗೆ ಸರ್ವಾಂಗೀಣವಾದಂತಹ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳು ಎಲ್ಲ ದೃಷ್ಟಿಯಿಂದಲೂ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶಗಳು ಕಾಣ್ತಾ ಇರತಕ್ಕಂಥದ್ದು, ಅದನ್ನು ಗಮನಿಸಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ, ಖರ್ಚನ್ನು ನಿಯಂತ್ರಿಸಬೇಕು. ದುಂದು ವೆಚ್ಚಗಳು ಬೇಡ. ವಿನಾಕಾರಣ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ದು ಬೇಡ. ಅದು ಆಗೇ ಆಗತ್ತೆ. ಆದಷ್ಟು ತಿಳುವಳಿಕೆಯಿಂದ ಹಣವನ್ನು ಉಳಿಸ್ತಕ್ಕಂಥದ್ದು, ದುಂದು ವೆಚ್ಚಕ್ಕೆ ಕಡಿವಾಣವನ್ನು ಹಾಕ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಮನೆಗೆ ಹೊಸ ಅತಿಥಿಯ ಆಗಮನದ ಸೂಚನೆ ಇದೆ. ಅದರಿಂದ ಮನೆಯಲ್ಲಿ ವಿಶೇಷವಾಗಿ ಸಂತೋಷದ ವಾತಾವರಣ ಇರುತ್ತೆ. ಅಂತಹ ಸಂತೋಷವನ್ನು ಎಲ್ಲರೂ ಕೂಡ ನಿಮ್ಮ ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದು. ಅಹಂಭಾವ ಮತ್ತು ಅತಿಯಾದಂತಹ ಸಂತೋಷ ಬೇಡ, ನಿರಾಸೆಯಾಗಬಹುದು. ಯಾವುದು ಹೆಚ್ಚಾದರೂ ಕೂಡ ಅದರಿಂದ ಏನೋ ಒಂದಷ್ಟು ತೊಂದರೆಗಳು ಆಗುತ್ತೆ. ಅದರಿಂದ ಅತಿಯಾದಂತಹ ಒಂದು ಸಂತೋಷವಾಗಲಿ, ದುರಹಂಕಾರಗಳಾಗಲಿ ಬೇಡ ಅಂತ ಹೇಳಿ ಎಚ್ಚರಿಸಬೇಕಾದಂಥದ್ದು. ಷೇರು ಹೂಡಿಕೆಗಳನ್ನು ಪ್ರಾರಂಭ ಮಾಡ್ಬೋದು. ಅದರಿಂದ ಅನುಕೂಲತೆಗಳಿದೆ, ಆದಾಯ ಇದೆ. ಇದು ಪ್ರಚೋದನೆಯಲ್ಲ, ನಿಮ್ಮ ಯೋಗ್ಯತಾನುಸಾರವಾಗಿ ನಿರ್ಧಾರವನ್ನು ಮಾಡಬೇಕಾದಂಥದ್ದು. ಪ್ರೇಮಿಗಳಿಗೆ ಮಾತ್ರ ದೊಡ್ಡ ಸಮಸ್ಯೆ ಕಾದಿರತಕ್ಕಂಥದ್ದು. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಿ. ಮಾತು ನಡವಳಿಕೆಗಳೆಲ್ಲ ಬಹಳ ಶುದ್ಧವಾಗಿರಬೇಕಾದಂತಹ ಸೂಚನೆ ಇದೆ. ಹಾಗೆ ಪ್ರಮುಖ ಕಾರ್ಯಗಳಿಗೆ ಅಡಚಣೆಗಳು ಕೂಡ ಆಗುತ್ತೆ. ಒಂದಷ್ಟು ಯಾವುದೋ ಮುಖ್ಯವಾಗಿ ಆಗಬೇಕಾದಂತಹ ಕೆಲಸಗಳು ಯಾವುದೋ ಅಡ್ಡಿಯಿಂದ ನಿಂತು ಹೋಗ್ತಕ್ಕಂಥದ್ದು ಅಥವಾ ಮುಂದಕ್ಕೆ ಹೋಗುವಂಥದ್ದು, ಬೇಸರವಾಗ್ತಕ್ಕಂಥದ್ದು, ಇವೆಲ್ಲ ಸಾಧಾರಣವಾಗಿ ನಡೆಯುವಂತಹ ದಿವಸ. ಮೈಲಾರಲಿಂಗೇಶ್ವರನನ್ನು ಪ್ರಾರ್ಥನೆ ಮಾಡಿ. ಈಶ್ವರನ ಬೇರೊಂದು ರೂಪ, ಅದನ್ನು ನೀವು ಅರಿತು ಮೈಲಾರಲಿಂಗೇಶ್ವರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಆರ್ಥಿಕವಾಗಿರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುವುದಿಲ್ಲ. ಈ ದಿವಸ ಹಣದ ವಿಚಾರವಾಗಿ, ಹಣಕಾಸಿನ ವಿಚಾರವಾಗಿ ನೀವು ಮಾಡಿರ್ತಕ್ಕಂತಹ ವ್ಯವಹಾರ, ನಡೆಸ್ತಾ ಇರತಕ್ಕಂತಹ ವ್ಯವಹಾರ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ನಷ್ಟವೋ ಅಥವಾ ನಿಮಗೆ ಆಗತಕ್ಕಂತಹ ತೊಂದರೆಯೋ ಏನಾದರೂ ಇದ್ದರೆ ಅದಕ್ಕೆ ಪರಿಹಾರ ಇಲ್ಲವೇ ಇಲ್ಲ. ಹಣವನ್ನು ಕಳ್ಕೊಳ್ಬೇಕಾದಂಥದ್ದೇ ಇಲ್ಲಿ ಮುಖ್ಯವಾಗಿ ಕಾಣುತ್ತೆ. ಪೋಷಕರ ಸಲಹೆಗೆ ಮಾನ್ಯತೆಯನ್ನು ನೀಡಬೇಕಾಗತ್ತೆ. ದೊಡ್ಡವರು ಏನಾದರೂ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟರು ಅಂತಾದರೆ ಆ ಮಾತನ್ನು ಕೇಳಬೇಕಾಗತ್ತೆ. ಆ ಮಾತನ್ನು ಕೇಳದೆ ನಿಮ್ಮದೇ ನಿರ್ಧಾರ ಅಂತಿಮ ಅನ್ನುವಂತಹ ಮನಸ್ಥಿತಿಯಲ್ಲಿದ್ದರೆ ಎಲ್ಲ ತೊಂದರೆಗಳು, ಅವಘಡಗಳು ಸಂಭವಿಸ್ತಕ್ಕಂಥದ್ದು ಸರ್ವೇ ಸಾಧಾರಣ. ಬೇರೆಯವರನ್ನ ವ್ಯಂಗ್ಯ ಮಾಡಬೇಡಿ, ಬೇರೆಯವರನ್ನ ಟೀಕೆ ಮಾಡಬೇಡಿ, ಬೇರೆಯವರನ್ನ ಅಪಹಾಸ್ಯ ಮಾಡಬೇಡಿ. ನಿಮಗೇ ಅವಮಾನವಾಗ್ತಕ್ಕಂಥದ್ದು. ಅವರ ಪರಿಸ್ಥಿತಿ ಅಥವಾ ಅವರಿಗಾದಂತಹ ಅನುಭವ ಒಂದು ವೇಳೆ ನಿಮಗಾದರೆ ಅವಮಾನ ನಿಮಗೆ ಅಲ್ವೇ. ಹಾಗಾಗಿ ಬಹಳ ಜಾಗೃತಿಯಾಗಿರಿ. ಹೊಸ ಕೆಲಸಕ್ಕೆ ಸರಿಯಾದಂತಹ ಸಮಯ ಅಲ್ಲ. ಏನೋ ನಷ್ಟ ಆಯಿತು, ಏನೋ ಅವಮಾನ ಆಯಿತು, ನಾನು ಅಂದುಕೊಂಡಂತಹ ಕೆಲಸ ಆಗಲಿಲ್ಲ, ಬೇರೆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಬೇರೆ ಬೇರೆ ಪ್ರಯತ್ನವನ್ನು ಮಾಡೋದಕ್ಕೆ ಈ ದಿವಸ ಸೂಕ್ತವಾಗಿಲ್ಲ, ಒಳ್ಳೆಯದಾಗಿಲ್ಲ. ಅದರಿಂದ ಆ ವಿಚಾರವೂ ಕೂಡ ನಿಮ್ಮಿಂದ ದೂರವಾಗಬೇಕಾಗತ್ತೆ. ಯೋಜನೆಗಳನ್ನು ಬದಲಾಯಿಸಿ, ಅನುಕೂಲ ಇದೆ. ಯಾವ ಯೋಜನೆಯನ್ನು ಹಾಕ್ಕೊಂಡಿದ್ದೀರೋ ಆ ಯೋಜನೆಯನ್ನೇ ಬದಲಾಯಿಸಿ, ಅದು ನಿಮಗೆ ಅನುಕೂಲಕರವಾಗಿ
ಕಾಣುವಂಥದ್ದಾಗತ್ತೆ. ತಂದೆಯವರ ಬೇಸರಕ್ಕೆ ಕಾರಣ ಆಗಬೇಡಿ. ನಿಮ್ಮ ಬಗ್ಗೆ, ನಿಮ್ಮ ನಡವಳಿಕೆಯ ಬಗ್ಗೆ, ಮಾತಿನ ಬಗ್ಗೆ ತಂದೆಯವರಿಗೆ ಏನೋ ಒಂದಷ್ಟು ಅಸಮಾಧಾನ ಉಂಟಾಗತ್ತೆ. ಅದಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಡಿ. ತಂದೆಯವರಿಗೆ ಪ್ರಿಯವಾಗುವ ರೀತಿಯಲ್ಲಿ, ಅವರ ವಿಶ್ವಾಸವನ್ನು ಗೆಲ್ಲುವ ರೀತಿಯಲ್ಲಿ, ಅವರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಕಿವಿ ಮಾತು ಇಲ್ಲಿದಾಗಿರುತ್ತೆ. ಶನೈಶ್ಚರ ದೇವಸ್ಥಾನಕ್ಕೆ ಹೋಗಿ ಶನಿದೇವರ ಮುಂದೆ ನಿಂತು ನೀಲಾಂಜನ ಸಮಾಭಾಸಂ ರವಿಪುತ್ರೈ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ ಎಂಬುದಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯಲ್ಲಿ ಶಾಂತಿಯ ವಾತಾವರಣ ಇದೆ, ಅದನ್ನು ಹಾಗೆ ಉಳಿಸಿ. ಯಾವುದೇ ಕಾರಣಕ್ಕೂ ಅಶಾಂತಿಗೆ ಅವಕಾಶಗಳು ಬೇಡ ಅನ್ನುವಂಥದ್ದು. ನಿಮ್ಮ ಶಿಸ್ತು, ಕಾರ್ಯವೈಖರಿ ಇದು ಎರಡನ್ನೂ ಕೂಡ ಹಾಗೇ ಉಳಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ರಾಜಿ ಅನ್ನುವಂಥದ್ದು ಬೇಡ. ನಿಮ್ಮ ಶಿಸ್ತೇ ನಿಮಗೆ ಗೌರವವನ್ನು ತಂದುಕೊಡ್ತಕ್ಕಂಥದ್ದಾಗಿದೆ. ವ್ಯವಹಾರದ ಚತುರತೆ, ವ್ಯವಹಾರದಲ್ಲಿರ್ತಕ್ಕಂತಹ ಒಂದು ನೈಪುಣ್ಯ, ಕಲೆ ನಿಮಗೆ ವಿಶೇಷವಾಗಿ ಲಾಭವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ಅದರಿಂದ ವ್ಯಾವಹಾರಿಕವಾಗಿ ನಿಮಗಿರ್ತಕ್ಕಂತಹ ಬುದ್ಧಿವಂತಿಕೆ, ಜಾಣ್ಮೆ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತ ಹೇಳಿ ಇದರ ಅರ್ಥ. ಸಹೋದ್ಯೋಗಿಗಳಿಗೆ ಸಂತೋಷದ ಸಮಯ. ಯಾರು ನಿಮ್ಮ ಜೊತೆ ಕೆಲಸವನ್ನು ಮಾಡ್ತಾರೋ ಅವರಿಗೆ ಬಹಳ ಸಂತೋಷಕರವಾದಂತಹ ಒಂದು ಸಮಯ, ಘಟ್ಟ ಈ ದಿವಸ ಇದೆ ಅಂತ ಹೇಳಬೇಕು. ವೃತ್ತಿ ಜೀವನದಲ್ಲಿ ಉತ್ತಮವಾದಂತಹ ಅವಕಾಶಗಳಿರುತ್ತೆ. ಯಾವ ವೃತ್ತಿಯನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರೋ ಅಲ್ಲಿ ನಿಮ್ಮ ಕಾರ್ಯಸಾಧನೆಯನ್ನು ಮಾಡಲಿಕ್ಕೆ, ಲಾಭಕ್ಕೆ, ಆದಾಯಕ್ಕೆ ಪೂರಕವಾದಂತಹ ಒಂದು ಅವಕಾಶಗಳು ಹೆಚ್ಚಿನದಾಗಿ ಸಿಕ್ಕುವಂಥದ್ದಾಗುತ್ತೆ. ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿತಕ್ಕಂತಹ ದಿವಸ. ಹಾಗಾಗಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹ, ಅದೃಷ್ಟಗಳು ನಿಮ್ಮ ಜೊತೆಯಲ್ಲಿದ್ದು ನಿಮಗೆ ಉತ್ತಮವಾದಂತಹ ಫಲವನ್ನು ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಅರ್ಚನೆ ಮಾಡಿ ಶುಭವಾಗಿ.